ಮೈಸೂರಿನಲ್ಲಿ ನಿನ್ನೆ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಕೆಆರ್ ಆಸ್ಪತ್ರೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಚಿವರು. ಕುಟುಂಬಸ್ಥರಿಗೆ ಎಚ್.ಸಿ. ಮಹದೇವಪ್ಪ ಅವರು ಸಾಂತ್ವನ ಹೇಳಿದ್ದಾರೆ. ನಿನ್ನೆಯ ಘಟನೆ ಎಲ್ರಿಗೂ ಕೂಡ ದಿಗ್ಭ್ರಮೆಗೊಳಿಸಿದೆ. ಅಂಡ್ ಈ ಘಟನೆ ಆಕಸ್ಮಿಕನ ಅಥವಾ ಉದ್ದೇಶಪೂರ್ವಕನ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ನನಗೆ ಬ್ಯಾರಿಕೇಡ್ ಇಂದ ಒಳಗಿದೆ ಸರ್. ಮಗನ್ ಕರ್ಕೊಂಡು ಇವ್ರ ಮಗನ್ ಕರ್ಕೊಂಡು ಮುಂದೆ ಇದ್ದಾರೆ. ಅರಮನೆ ಆವರಣದಲ್ಲಾದಂತಹ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ ಮಿನಿಸ್ಟರ್ ಮಹದೇವಪ್ಪ ಅವರು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಮಾಹಿತಿ ಕಲೆ ಹಾಕುವ ಪ್ರಯತ್ನ ಮತ್ತು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಆಗಿದ್ದು ನಿಜಕ್ಕೂ ಆಕಸ್ಮಿಕ ಘಟನೆನಾ? ಸಿಲಿಂಡರ್ ಸ್ಫೋಟ, ಹೀಲಿಯಂ ಸಿಲಿಂಡರ್ ಸ್ಫೋಟ ಆಕಸ್ಮಿಕನ ಉದ್ದೇಶಪೂರ್ವಕನ ಅಂತ? ಯಾಕಂದ್ರೆ ಕೆಲವು ಅನುಮಾನಗಳು ಮೂಡ್ ಬರ್ತಾ ಇರೋದು, ಈಗ ಮೃತ ಸಲೀಂ ಇದಾರಲ್ಲ, ಇವರು ಆ ಮೈಸೂರಿನವರು ಅಥವಾ ಆ ಲೋಕಲ್ನವರು ಅಲ್ಲ, ಲೋಕಲ್ ಬಾಡಿ ಅಲ್ಲ ಅನ್ನೋದನ್ನ ಅಕ್ಕಪಕ್ಕದವರೇ ಹೇಳ್ತಾ ಇದ್ದಾರೆ. ಈಗ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಎಲ್ಲಿಂದ ಪ್ರತ್ಯಕ್ಷ ಆದ್ರು? ನಿಜಕ್ಕೂ ವ್ಯಾಪಾರ ಒಂದೇ ಅವ್ರ ಗಮನದಲ್ಲಿತ್ತ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇಟ್ಕೊಂಡು ಬಂದಿದ್ರಾ? ಇವೆಲ್ಲವೂ ಕೂಡ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ.